ವೆಲ್ಕಮ್ ಬ್ಯಾಕ್ ಟು ಮೈ ಒನ್ ಮೋರ್ ಮಿನಿ ಬ್ಲಾಗ್. ಎಕ್ಸಾಮ್ ಮುಗಿತು ಅನ್ನೋ ಖುಷಿಲಿದ್ದೆ. ನೋಡಿದ್ರೆ ಆಲ್ರೆಡಿ ಕಾಲೇಜೇ ಸ್ಟಾರ್ಟ್ ಮಾಡಿಬಿಟ್ರು. ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕೋದು ಒಂದೇ, ನಮ್ಮ ಕಾಲೇಜಿಗೆ ಬಂದು ಪ್ರದಕ್ಷಿಣೆ ಹಾಕೋದು ಒಂದೇ. ದೇವಸ್ಥಾನಕ್ಕೆ ಹೋಗಿ ಸುತ್ತಬೇಕಷ್ಟೇ. ಇಲ್ಲಿ ನೋಡಿದ್ರೆ ಒಂದೇ ರೌಂಡ್ ಸಾಕು ಸುತ್ಕೊಂಡು ಹೋಗೋ ಸ್ಟೈಲ್. ಮೋಸ್ಟ್ಲಿ ಅರ್ಧ ಆಯಸ್ ಇಲ್ಲೇ ಮುಗ್ದೋಗ್ಬಿಡುತ್ತೆ ಅನ್ಸುತ್ತೆ. ಟೈಮಿಂಗ್ಸ್ ಏನು ಬ್ರೋ? ಕಾಲೇಜ್ ಟೈಮಿಂಗ್ಸ್ 8:30. ತಾವು ಬಂದಿರೋದು ಯಾವ ಟೈಮ್ಗೆ? 10:40 ಇದೆ. 10:40 ಇದೆ. ಇಂದೋರು ಇರ್ತಾರೆ ನೋಡಿ. ಕಾಲೇಜ್ ಟೈಮಿಂಗ್ಸ್ ಒಂದು, ಬರೋ ಟೈಮಿಂಗ್ಸ್ ಒಂದು. ಪೂಜೆಗೆ ಹೋಗಿದ್ದೆ, ಬೇಗ ಬಂದೆ. 10:00 ಆಂಟಿ ಜೊತೆ ಮಾತಾಡ್ಕೊಂಡು ಇವಳು ಯಾಕೆ ಹೋಗಿ ಹಂಗೆ ಕೂತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀರಾ? ಅಷ್ಟೆಲ್ಲ ಯೋಚನೆ ಮಾಡಬೇಡಿ. ಅವಳು ಕೈಲಿರೋ ಒಂದು ಪೆನ್ನ ತೆಗೆದು ಅವಳು ತಲೆಗೆ ಹಾಕ್ಬೇಕಿತ್ತು. ಆಲ್ರೆಡಿ ಒಂದು ಪೆನ್ ಹಾಕ್ಬಿಟ್ಟಿದ್ಲು, ಇನ್ನೊಂದು ಪೆನ್ ಹಾಕೋಕ್ಕೆ ಸಾಹಸ ಪಡ್ತಾ ಇದ್ಲು. ಕೊನೆಗೋ ಹಂಗೋ ಹಿಂಗೋ ಮಾಡಿ ಕೊನೆಗೋ ಅದನ್ನು ಹಾಕೇ ಬಿಟ್ಲು ಅವಳ ತಲೆಗೆ. ಕೊನೆಗೂ ಅವಳಿಗೆ ಗೊತ್ತೇ ಆಗಲಿಲ್ಲ ಅವಳ ತಲೆಯಲ್ಲಿ ಪೆನ್ ಇದೆ ಅಂತ. ಮೇ ಬಿ ಅವಳು ನಾಳೆ ಈ ವ್ಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ಅವಳು ಯಾವ ಥರ ಸಾಹಸ ಪಟ್ಟು ಅವಳ ತಲೆಗೆ ಪೆನ್ ಹಾಕಿದ್ಲು ಅಂತ. ಕ್ಲಾಸ್ ಮುಗಿಸ್ಕೊಂಡು ನಾನು ಮನೆಗೆ ಹೋಗಿ ಬಸ್ ಇಳಿಯೋಷ್ಟರಲ್ಲಿ ಆಲ್ರೆಡಿ ನನ್ನ ಫ್ರೆಂಡ್ ನನಗೋಸ್ಕರ ಕಾಯ್ತಾಯಿದ್ರು. ಅವ್ರನ್ನ ಮಾತಾಡಿಸ್ಕೊಂಡು ಇವಳು ಯಾರೋ ನೋಡಿದೆ, ಯಾರು ಅಂತ ಗೊತ್ತಾಗಲಿಲ್ಲ. ಓ ಗೊತ್ತಾಯ್ತು ನನ್ನ ಫ್ರೆಂಡು ಸ್ಪೆಕ್ಸ್ ಹಾಕಿರ್ಲಿಲ್ವಲ್ಲ, ಅದಕ್ಕೆ ನನಗೆ ಕಾಣಿಸ್ಲಿಲ್ಲ. ನಾವು ಬಂದಿದ್ದ ಕೆಲಸ ಆಗಲೇ ಇಲ್ಲ. ಫುಲ್ ಮೊಯೆ ಸೈನ್ಸ್ ಅನ್ನೋದಿದೆಯಾ ನಿನಗೆ? ಎಷ್ಟೊತ್ತಾಯ್ತು ನಾನು ಬಂದು? ನೀನು ಎಷ್ಟೊತ್ತಿಗೆ ಇಲ್ಲ ಅನ್ರೆಸ್ಪೆಕ್ಟು ಹೇಳಲೇ ಎಷ್ಟು ಮಾಡೆ ಅಂದೆ. ಟೈಮ್ ಸೈನ್ಸ್ ಅನ್ನೋದು ಏನಾದರೂ ಇದೆಯಾ ನಿಮಗೆ ಅಂತ ಕೇಳಿದೆ. ನೋಡಿ ಹಿಂಗೆ ಡೌ ಮಾಡೋದು. ಅಲ್ಲಿ ಒಂದು ಹುಡುಗನಿಗೆ ಮೆಸೇಜ್ ಮಾಡ್ತಾ ಇದ್ದೆ, ಅವ್ನು ರೆಸ್ಪಾನ್ಸ್ ಮಾಡ್ತಾ ಇರಲಿಲ್ಲ. ಸೊ ಫಾಲೋಯಿಂಗ್ಸಲ್ಲಿ ಹೋಗಿ ಅವನಿಗೆ ಅವ್ರು ಯಾರಿಗೆ ಫಾಲೋ ಇದ್ದಾರೆ ನೋಡ್ಬಿಟ್ಟು ಅವ್ರಿಗೆ ಮೆಸೇಜ್ ಮಾಡಿದೆ ಅಷ್ಟೇ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಅಂಜು ಆ ಹುಡುಗಿ ಹೆಂಗ್ ನಡೀತೈತೆ? ಅವ್ರು ಬಂದು ಕೇಳಿದ್ರೆ ನಾನು ಹೇಳ್ತಿದ್ದೆ, ನಾನು ಹಿಂಗೆ ನಡೀತಾ ಇದ್ದೀನಿ, ನಂಗೆ ಹೇಳು. ಮೇರಿ ಲಡ್ಕಿ. ಕ್ಲಾಸಿಗೆ ಬಂದ ತಕ್ಷಣ ಫಸ್ಟ್ ಕೆಲಸ ಮಾಡೋದೇ ಇವಳು ಸ್ನ್ಯಾಪ್ ಹಾಕೋದು. ಬರ್ಬೇಕಾದ್ರೆ ಟಾಪಾಗಿ ಬಂದು ಹೋಗ್ಬೇಕಾದ್ರೆ ಫ್ಲಾಪಾಗಿ ಹೋಗ್ತಾ ಇದ್ದೆ. ಹೇಗೆ ಕಿತ್ಕೊಂಡು ಹೋಗ್ತಿದ್ದೆ, ದೇವರೆಲ್ಲ ಕಾಣಿಸ್ತಾ ಇಲ್ವಾ? ಈ ಬಟ್ಟೆ ತಗೋ, ಚೆನ್ನಾಗಿ ಕಾಣುತ್ತೆ ನೋಡಿ ನಿಮಗೆ. ನೀನು ಇತ್ತಗೋ, ನೀನು ನಾನು ಇತ್ತಗೋ ತಿನ್ಕೋಕೊಂಡು. ಬ್ಲಾಗಲ್ಲಿ ನೋಡಿರ್ತೀರಾ ಈ ರೋಡ್ ಹೇಗಿದೆ ಅಂತ. ಈಗೊಂದು ಸಖತ್ತಾಗಿದೆ. ಸೊ ಇದಾಗಿತ್ತು ಇವತ್ತಿನ ನನ್ನ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.